ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನೋಡಾದಮೇಲೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಐಪಾನ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಫೇಮಸ್ ಘಾಟಿ ಜಾನುವಾರುಗಳ ಜಾತ್ರೆಯ ವಿಡಿಯೋ ಆಗಿರುತ್ತೆ. ಇದಕ್ಕೆ ನಾನೇನು ವಿಸಿಟ್ ಮಾಡಿರಲಿಲ್ಲ, ನಮ್ಮಪ್ಪ ದನಗಳು ಹೊಡ್ಕೊಂಡು ಹೋಗಿದ್ರು. ನನ್ನ ತಮ್ಮನಿಗೆ ಹೇಳಿ ನಾನು ವಿಡಿಯೋ ಮಾಡಿಸ್ಕೊಂಡು ಸೆಂಡ್ ಮಾಡಿಕೊಂಡು ಪೋಸ್ಟ್ ಮಾಡ್ತಾಯಿದ್ದೀನಿ. ದನಗಳ ಜಾತ್ರೆ, ಇಲ್ಲಿ ನಡೆಯೋ ದನಗಳ ಜಾತ್ರೆ ತುಂಬಾ ಫೇಮಸ್. ಮೊದಲಿಗೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ದೇವರಿಗೆ ಸಮರ್ಪಿತವಾದ ದೇವಸ್ಥಾನ ಆಗಿದೆ. ಸುಬ್ರಹ್ಮಣ್ಯ ದೇವರು ಶಿವ ಮತ್ತು ಪಾರ್ವತಿಯ ಹಿರಿಯ ಮಗ. ಸುಬ್ರಹ್ಮಣ್ಯನನ್ನು ಹಾವುಗಳ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಸ್ವಯಂ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಬಳಿ ಡಿಸೆಂಬರ್ ತಿಂಗಳಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಡಿಸೆಂಬರ್ನಲ್ಲಿ ಇಲ್ಲಿ ನಡೆಯುವ ಜಾತ್ರೆ ಬಹಳ ಪ್ರಸಿದ್ಧಿ ಪಡೆದಿದ್ದು ನೆರೆಯ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಿಂದ ರೈತರು ಜಾನುವಾರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. 2025ರ ಡಿಸೆಂಬರ್ ತಿಂಗಳಲ್ಲಿ ದನಗಳ ಜಾತ್ರೆ ಆರಂಭ ಆಗಿದ್ದು 16 ಜಿಲ್ಲೆಗಳಿಂದ ರೈತರು ತಮ್ಮ ರಾಸುಗಳ ಜೊತೆಗೆ ಆಗಮಿಸಿದ್ದಾರೆ. ಒಳ್ಳೆ ಮದುವೆ ಮನೆ ರೀತಿ ಪೆಂಡಲ್ ಹಾಕಿ ದನಗಳಿಗೆ ಸಿಂಗಾರ ಮಾಡಿ ಮೆರವಣಿಗೆಗಳನ್ನ ಮಾಡ್ತಾರೆ. ದನಗಳಿಗೆ ಸರಗಳು ಹಾಕ್ತಾರೆ, ಹೂ ಮುಡಿಸಿ ನಿಜವಾಗ್ಲೂ ಮದುಮಕ್ಕಳಂತೆಯೇ ಅಲಂಕಾರ ಮಾಡ್ತಾರೆ ಎತ್ತುಗಳಿಗೆ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಿರೋದು ಬಂದು ಮೆರವಣಿಗೆ ಇತ್ತು. ಆ ಮೆರವಣಿಗೆದು ವಿಡಿಯೋ ಆಗಿರುತ್ತೆ ಇದು. ನನ್ನ ತಮ್ಮ ಕಳಿಸಿರೋದು. ತುಂಬ ಜನ ಸೆಲೆಬ್ರಿಟೀಸ್ಗಳೆಲ್ಲ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಇಲ್ಲಿ ಒಂದೊಂದು ಊರವರು ಅಥವಾ ತುಂಬ ಫೇಮಸ್ ಇರೋರು ಒಂದೊಂದು ದಿನ ಮೆರವಣಿಗೆಗಳನ್ನ ಇಟ್ಕೊತಾರೆ. ನಾನು ಒಂದು 2-3 ಜಾತ್ರೆ ವಿಸಿಟ್ ಮಾಡಿದ್ದೀನಿ. ಮುಡುಕ್ತೊರೆ, ಬಸವನಗುಡಿ, ಬೇಬಿ ಜಾತ್ರೆ, ಸುತ್ತೂರು ಜಾತ್ರೆ, ಇಷ್ಟು ಜಾತ್ರೆಗಳನ್ನ ಅಟೆಂಡ್ ಮಾಡಿದ್ದೀನಿ. ಇವಾಗ ನೋಡ್ತಿರೋದು ಬಂದು ರವಿ ಅಣ್ಣ ಮತ್ತು ಪಟೇಲ್ ರಪ್ಪ ಅವ್ರದ್ದು. ಅವರು ಫೇಮಸ್ ಯೂಟ್ಯೂಬರ್ ಕೂಡ ಆಗಿದ್ದಾರೆ. ಅವರು ವಿಡಿಯೋ ಏನೋ ಮೇ ಬಿ ಡಿಸ್ಕಷನ್ ಮಾಡ್ತಾಯಿದ್ರು ಅನಿಸುತ್ತೆ. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ 2025ರಲ್ಲಿ ಇಂದಿಗೂ ಹಳ್ಳಿಕಾರ್ ಪೋಷಣೆ ಮಾಡುತ್ತಿರುವ ವಿವಿಧ ಜಿಲ್ಲೆಯ ಹಿರಿಯ ಪೋಷಕರಿಗೆ, ಅಂದರೆ ಇನ್ನೂ ಹಳ್ಳಿಕಾರನ್ನ ಸಾಕ್ತಿರುವಂಥ ಹಿರಿಯ ಪೋಷಕರಿಗೆ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಕಡೆಯಿಂದ ಸನ್ಮಾನನ ಮಾಡ್ತಾರೆ. ರಾಮನಗರದಿಂದ ಶಿವನಂಜಯ್ಯ, ಮಂಡ್ಯದಿಂದ ಪಟೇಲ್ ಶಿವರುದ್ರೇಗೌಡ, ತುಮಕೂರಿಂದ ಸುಧಾಕರ್ ಅವರಿಗೆ ಸನ್ಮಾನವನ್ನು ಮಾಡವ್ರೆ. ಇದು ಮೆರವಣಿಗೆದು ಇನ್ನೊಂದು ಕ್ಲಿಪ್ ಆಗಿರುತ್ತೆ. ನಿಜವಾಗ್ಲೂ ಕಣ್ಣು ನೋಡ್ತಿದ್ರೆ ದೃಷ್ಟಿ ಆಗುತ್ತೆ, ಅಷ್ಟು ಚೆಂದ ದನಗಳಿಗೆ ಅಲಂಕಾರ ಮಾಡಿದ್ದಾರೆ. ಈ ರೀತಿ ದನಗಳಿಗೆ ಅಲಂಕಾರ ಮಾಡಿ ಮೆರವಣಿಗೆ ಮಾಡ್ತಾರೆ ಜಾತ್ರೆಗಳಲ್ಲಿ ಒಂದು ರಾಸುಗಳನ್ನ ಮಾರ್ತಾರೆ, ಹೊಸ್ದಾಗಿ ಕೊಂಡ್ಕೋತಾರೆ. ಪ್ರೈಸಿಗೂ ಕೂಡ ರಾಸುಗಳನ್ನ ತೊಗೊಂಡು ಹೋಗ್ತಾರೆ. ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟು ಜನಕ್ಕೂ ಸನ್ಮಾನ ಮಾಡಿದ್ದಾರೆ. ಇವರು ಕಾಲದಿಂದಲೂ ಹಳ್ಳಿಕಾರನ್ನ ಸಾಕೊಂಡು ಬಂದಿರುವಂಥ ವಿಶೇಷ ಮಹಾನ್ ವ್ಯಕ್ತಿಗಳು ಇವರು ಅಂತಲೇ ಹೇಳ್ಬೋದು. ಸೊ ಇವರಿಗೂ ನಮ್ಮ ಕಡೆಯಿಂದ ಒಂದು ಸಣ್ಣ ಹ್ಯಾಟ್ಸ್ ಆಫ್. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ಸಲ ಹೇಳಿದ್ದೀನಿ ಹಳ್ಳಿಕಾರ್ ವೈಬು, ಕ್ರೇಜು ಈಗ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಈ ಘಾಟಿ ದನಗಳ ಜಾತ್ರೆಯಲ್ಲಿ ಪೆಂಡಾಲ್ಗಳು, ದನಗಳಿಗೆ ಅಲಂಕಾರ ಮಾಡಿರೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನಿಜವಾಗ್ಲೂ. ಈಗ ಇನ್ನು ಮುಂದೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಕಟ್ಟಿರುವಂಥ ದನಗಳು ಯಾವ ರೀತಿ ಇವೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ತೋರ್ಸೋಕೆ ಹೊರಟಿದ್ದೀನಿ. ಸೊ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ, ಜಸ್ಟ್ ವೀಡಿಯೋ ಕ್ಲಿಪ್ ಆಗಿರುತ್ತೆ. ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನೋಡಿದ್ರಲ್ವಾ ಎಷ್ಟು ರೀತಿ ದನಗಳನ್ನ ಯಾವ ರೀತಿ ಪೆಂಡಾಲ್ಗಳಲ್ಲಿ ಅಲಂಕಾರ ಮಾಡಿ ಕಟ್ಟಾಕಿದ್ದಾರೆ ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ಫೇಮಸ್ ಆದಂಥ ಮರ್ವೆ ನಾರಾಯಣಪ್ಪ ಅವರು ಇದ್ದಾರೆ. ಅವರ ಗೊಂತಿನ ವಿಡಿಯೋ ಆಗಿರುತ್ತೆ. ಹಳ್ಳಿಕಾರ್ ಅಂತ ಬಂದಾಗ ಇವ್ರ ಹೆಸರು ತುಂಬಾ ಚಿರಪರಿಚಿತ, ತುಂಬಾ ಫೇಮಸ್ ಆಗಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ಹಳ್ಳಿಕಾರ್ಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಇವರೇ ಅವರು. ಕೋಟಿ ಕೋಟಿ ದುಡ್ಡಿದ್ರು, ದೊಡ್ಡ ಮನೆ ಇದ್ರು, ಕೊಟ್ಟಿಗೆಯಲ್ಲಿ ಮಲ್ಕೊಂಡು ಹಳ್ಳಿಕಾರ್ಗೋಸ್ಕರನೇ ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವಂಥ ಸಾಧಾರಣ ಜೀವಿಯಾಗಿದ್ದಾರೆ ಮರವೇ ನಾರಾಯಣಪ್ಪ ಅವರು. ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಇರಲೇಬೇಕು. ನೋಡಿದ್ರಲ್ವಾ ಘಾಟಿ ಸುಬ್ರಹ್ಮಣ್ಯದ ದನಗಳ ಜಾತ್ರೆ ಒಂದು ಸಣ್ಣ ಚಿತ್ರಣ ನನ್ನ ಕಡೆಯಿಂದ ನಿಮ್ಮ ಮುಂದೆ ನಾನು ತೋರಿಸ್ತಾ ಇರೋದು. ನನ್ನ ತಮ್ಮಂಗೆ ತುಂಬ ಫೋರ್ಸ್ ಮಾಡಿದ್ದಕ್ಕೂ ಪಾಪ ಅವ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೇಳಿದ ತಕ್ಷಣ ವೀಡಿಯೋಸ್ ಎಲ್ಲ ಮಾಡಿ ಕಳಿಸ್ತಾ, ಅವನಿಗೂ ಕೂಡ ಒಂದು ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪೇಳಿದರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತಾಳ್ಮೆಯಿಂದ ವಿಡಿಯೋ ವೀಕ್ಷಿಸಿರುವುದಕ್ಕೆ ತುಂಬ ಧನ್ಯವಾದಗಳು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಸೀರಿಯಸ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಕೇಳಿದ್ದೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಒಂದು ಸಣ್ಣ 8 ನಿಮಿಷದ ವೀಡಿಯೋದಲ್ಲಿ ಒಂದು ಸಣ್ಣ ಝಲಕ್ಕಾಗಿ ನಾನು ಕೂಡ ಇವತ್ತು ನೋಡ್ತಾ ಇದ್ದೀನಿ ನಿಮ್ಮ ಜೊತೆಗೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಾಯ್.